ಇತ್ತೀಚೆಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಪದೇ ಪದೇ ಆ ಒಂದು ಪೆಂಗ್ವಿನ್ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆಯಲ್ವಾ. ಹೇಳೋದನ್ನ ಶೇರ್ ಮಾಡಿ ಮೈ ಹೀರೋ ಬ್ರೇಕಿಂಗ್ ದ ರೂಲ್ಸ್ ಅಂತ ಸ್ಟೇಟಸ್ ಆಗ್ತಾ ಇದ್ದಾರೆ. ಅಷ್ಟಕ್ಕೂ 2007ರ ಆ ಒಂದು ಹಳೆ ವಿಡಿಯೋ ಈಗ 2026ರಲ್ಲಿ ಯಾಕೆ ಇಷ್ಟೊಂದು ವೈರಲ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಸುಮ್ಮನೆ ಯಾವುದೋ ಫನ್ನಿ ವಿಡಿಯೋ ಅಲ್ವೇ ಅಲ್ಲ, ಇದರ ಹಿಂದಿರೋ ಸ್ಟೋರಿ ಆಳವಾಗಿದೆ. ಸಾಮಾನ್ಯವಾಗಿ ಅಂಟಾರ್ಟಿಕಾದಲ್ಲಿ ಪೆಂಗ್ವಿನ್ಗಳೆಲ್ಲ ಗುಂಪು ಗುಂಪಾಗಿ ಸಮುದ್ರದ ಕಡೆಗೆ ಅಂದ್ರೆ ತಮಗೆ ಆಹಾರ ಸಿಗೋ ಜಾಗಕ್ಕೆ ಹೋಗ್ತವೆ. ಆದರೆ ಈ ವಿಡಿಯೋದಲ್ಲಿರೋ ಪೆಂಗ್ವಿನ್ ಹಾಗಲ್ಲ. ದಾರಿಯಲ್ಲಿ ನಡೀತಾ ಇದ್ದಿದ್ದು ಸಡನ್ ಆಗಿ ನಿಲ್ಲುತ್ತೆ. ತನ್ನ ಗುಂಪನ್ನು ಬಿಟ್ಟು ಸಮುದ್ರಕ್ಕೆ ಉಲ್ಟಾ ದಿಕ್ಕಿನಲ್ಲಿ ಬರೋಬ್ಬರಿ 70 ಕಿಲೋಮೀಟರ್ ದೂರ ಇರೋ ಐಸ್ ಪರ್ವತಗಳ ಕಡೆಗೆ ನಡೆಯೋಕೆ ಶುರು ಮಾಡುತ್ತೆ. 2007ರಲ್ಲಿ ಬಂದ ಎನ್ಕೌಂಟರ್ಸ್ ಎಟ್ ದ ಎಂಡ್ ಆಫ್ ದಿ ವರ್ಲ್ಡ್ ಅನ್ನೋ ಡಾಕ್ಯುಮೆಂಟರಿ ದೃಶ್ಯ ಇದು. ಇಂಟರ್ನೆಟ್ನಲ್ಲಿ ಜನ ಇದನ್ನು ನೋಡಿ ವಾವ್, ಇದು ಸೈಕಲ್ ಬ್ರೇಕ್ ಮಾಡ್ತಿದೆ, ಇದಕ್ಕೆ ಅನ್ಸಿದ್ದನ್ನ ಮಾಡ್ತಾ ಇದೆ, ಇಷ್ಟ ಬಂದಿದ್ದು ಮಾಡ್ತಾ ಇದೆ, ರೂಲ್ಸ್ ಫಾಲೋ ಮಾಡ್ತಿಲ್ಲ, ಡು ನಾಟ್ ಕಾನ್ಫಾರ್ಮ್ ಅಂತ ಹೇಳಿ ಮೋಟಿವೇಶನ್ ತಗೊಳ್ತಾ ಇದ್ದಾರೆ. ಆದರೆ ವಿಜ್ಞಾನಿಗಳು ಹೇಳೋ ಸತ್ಯ ಬೇರೆ ಇದೆ. ಪೆಂಗ್ವಿನ್ ತಜ್ಞರಾಗಿರೋ ಡಾಕ್ಟರ್ ಐನ್ ಲೇ ಹೇಳೋ ಪ್ರಕಾರ ಇದೊಂದು ಡಿಸ್ಓರಿಯೆಂಟೇಷನ್ ಅಥವಾ ದಾರಿ ತಪ್ಪಿಸಿರೋ ಸಂದರ್ಭ. ಆ ಪೆಂಗ್ವಿನ್ಗೆ ಬಹುಶಃ ಹುಷಾರಿಲ್ಲದೆ ಇರಬಹುದು ಅಥವಾ ಮೆದುಳಿನಲ್ಲಿ ಏನಾದರೂ ಕೂಡ ಗೊಂದಲ ಆಗಿರಬಹುದು, ಹಾಗಾಗಿ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಆದರೆ ಇಂಟರ್ನೆಟ್ ಮಂದಿಗೆ ಇದು ಬರೀ ಪ್ರಾಣಿಯ ವರ್ತನೆಯಲ್ಲ, ಇದು ಇನ್ಸ್ಪಿರೇಷನ್ ಆಗಿದೆ. ಜನ ಇದನ್ನ ನಿಹಿಲಿಸ್ಟ್ ಪೆಂಗ್ವಿನ್ ಅಂತ ಕರಿತಾ ಇದ್ದಾರೆ. ದಿನ ಒಂದೇ ಕೆಲಸ ಮಾಡೋ ರೂಟೀನ್ ಲೈಫ್ ಸಾಕು, ನನಗೆ ನಂದೇ ಆದ ದಾರಿ ಬೇಕು ಅಂತ ಆ ಪೆಂಗ್ವಿನ್ ಬಂಡಾಯ ಇದ್ದಿದೆ ಅಂತ ತಮ್ಮ ಲೈಫ್ಗೆ ಜನ ಇದನ್ನ ಕನೆಕ್ಟ್ ಮಾಡಿಕೊಂಡು ಅದನ್ನ ಹೀರೋ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ವಿಜ್ಞಾನದ ಪ್ರಕಾರ ಇದು ದಾರಿ ತಪ್ಪಿದ ಜೀವಿ ಇರಬಹುದು, ಆದರೆ ಜನರ ಪಾಲಿಗೆ ಇದೊಂದು ಹೀರೋ. ನಿಮಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.